ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲಿಷ್ ಹೇಗೆ ಈಸಿಯಾಗಿ ಓದಬೇಕು ಮತ್ತು ಬರೀಬೇಕು ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸುಗಳಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಪೋರ್ಷನ್ ಕಾ ಗುಣಿದ H4 ಹ. ಅದರ ಲೆಕ್ಕದಲ್ಲಿ ಕಾ ಗುಣಿದ ಓದುವುದು ಬರೆಯುವುದು ಹೇಗೆ ಅಂದರೆ ಹ ಹಾ, ಹಿ ಹೀ, ಹು ಹೂ, ಹ್ರ ಹೆ ಹೇ, ಹೈ, ಹೋ ಹೋ, ಹೌ, ಹಮ್, ಹಹ. ಇದು ಸ್ಪೆಲ್ಲಿಂಗಲ್ಲಿ ಇಂಗ್ಲೀಷ್ನಲ್ಲಿ ಹೇಗೆ ಓದಬೇಕು ಬರೆಯಬೇಕೆಂದು ನೋಡೋಣ. ಕನ್ನಡ ಅಕ್ಷರಮಾಲೆಯಲ್ಲಿ ಸ್ವರಾಕ್ಷರಗಳು ಮತ್ತು ವ್ಯಂಜನಾಕ್ಷರಗಳುಂಟು. ಅದಲ್ಲದೆ ಗುಣಿತಾಕ್ಷರಗಳು ಸಹ ಉಂಟು. ಸ್ವರಾಕ್ಷರನ ಹೇಳುವಾಗ ಆದಿಂದ ಹ ತನಕ ಬರುತ್ತದೆ, ಮತ್ತು ಸ್ವರಾಕ್ಷರಗಳು ಕಾದಿಂದ ಲಾ ತನಕ ಬರುತ್ತದೆ. ಅದು ಎರಡು ಜಾಯಿನ್ ಮಾಡಿ ಬರುವ ಅಕ್ಷರಗಳಿಗೆ ನಾವು ಗುಣಿತಾಕ್ಷರಗಳನ್ನು ಹೇಳುತ್ತದೆ. ಇಂಗ್ಲೀಷ್ ಅಕ್ಷರಮಾಲೆಯಲ್ಲಿ ಸಾಧಾರಣವಾಗಿ ಹೇಳುತ್ತಿದ್ದರೆ ಇಂಗ್ಲೀಷ್ ಅಕ್ಷರಮಾಲೆಯಲ್ಲಿ ಹಾಗೆ ಬರುವುದಿಲ್ಲ. ಅದರಲ್ಲಿ A to Z ಎಂಬ ಅಕ್ಷರದಲ್ಲಿ ವ್ಯಂಜನಾಕ್ಷರ ಸಹ ಉಂಟು, ಸ್ವರಾಕ್ಷರಗಳು ಸಹ ಉಂಟು. ಅದು ಇದೇ ಥರ ಉಚ್ಚಾರಣ ಬರೆದ ಲೆಕ್ಕದಲ್ಲಿ, ಪ್ರೊನೌನ್ಸಿಯೇಷನ್ ಬರೆದ ಲೆಕ್ಕದಲ್ಲಿ ಅದಕ್ಕೆ ಬೇರ್ಪಡಿಸಬೇಕು. ಮತ್ತು ಅದು ವ್ಯಂಜನಾಕ್ಷರಗಳಿಗೆ ಕನ್ಸೋನೆಂಟ್ಸ್ ಆಗಿ ಕನೆಕ್ಟ್ ಮಾಡುವಾಗ ನಮಗೆ ಗುಣಿತಾಕ್ಷರಗಳು ಸಿಗುತ್ತದೆ. ಆದರೆ ಕೆಲವು ಟೈಮಲ್ಲಿ ನಮಗೆ ಡೈರೆಕ್ಟ್ ಒಂದೇ ಅಕ್ಷರ ಕೊಟ್ಟರೆ ಮಾತ್ರ ಗುಣಿತಾಕ್ಷರ ಸಿಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಲ್ಲಿ ನೋಡಿ, ಈ ಕೊಟ್ಟೆ, ಈ ಕೊಡುವಾಗ ಇದರಲ್ಲಿ ಈ ಇಲ್ಲ, ಸೆಕೆಂಡ್ ಈ ಇಲ್ಲ. ಈ ಕೊಡುವಾಗ ಕೆಲವು ಟೈಮಲ್ಲಿ ಈ ಬರುವಾಗ ಈ ಉಚ್ಚಾರಣ ಬರುತ್ತದೆ, ಕೆಲವು ಟೈಮಲ್ಲಿ ಎ ಬರಿಬೇಕಿತ್ತು. ಗೊತ್ತಾಯ್ತಾ? ಅದು ಹೇಗೆಲ್ಲ ಬರೆದು ಅದು ಹೇಗೆ ತಪ್ಪಿಲ್ಲದೆ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಹೀಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಿದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅವಾಯ್ಡ್ ಮಾಡಿ ಇಂಗ್ಲೀಷ್ನಲ್ಲಿ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಇವತ್ತಿನದು ಗುಣಿತಾಕ್ಷರ ತಕ್ಕೊಂಡ ವ್ಯಂಜನಾಕ್ಷರ ಯಾವುದೆಂದರೆ H4 ಹೋರ್ಸ್, H4 ಹ. ಇದರಲ್ಲಿ ನಮಗೆ ಒಂದೊಂದು ಅಕ್ಷರ, ಯಾವುದು ಅಕ್ಷರ ಸೇರುವಾಗ ಹಾ ಬರುತ್ತದೆ, ಹಿ ಬರುತ್ತದೆ, ಹೀ ಬರುತ್ತದೆ, ಹೀಗೆಲ್ಲ ನೋಡೋಣ. ಇಲ್ಲಿ ನೋಡಿ, ಯು ಫಾರ್ ಅಂಬ್ರಲಾ, ಯು ಫಾರ್ ಆ. ಸೊ HU ಸೇರಿಸಿ ಬರುವಾಗ ಹ ಉಚ್ಚಾರಣ ಬರುತ್ತದೆ. HU ಹ, HUT ಹಟ್, HUG ಹಗ್. ಅದೇ ಥರ HA ಹಾ, HAD ಹ್ಯಾಡ್, HAPPY ಹ್ಯಾಪಿ, HI ಹಿ, HIP ಹಿಪ್, HIE HIM ಹಿಮ್, HIHI HIS ಹಿಸ್, HEE ಹೀ, HEE ಹೀ, HEEL ಹೀಲ್, HU ಹಾ. ಹಾ ಹೇಳಿದೆ. ಅದೇ ಥರ ಯು ಬರುವಾಗ ಯು ಫಾರ್ ಯುಟೆನ್ಸಿಲ್ಸ್ ಲೆಕ್ಕದಲ್ಲಿ ಬರುವಾಗ HU ಹೂ ಸಹ ಓದಲಿಕ್ಕೆ ಸಾಧ್ಯವಾಗುತ್ತದೆ. HU ಹ್ಯೂ, HUG ಹ್ಯೂಜ್, HOO ಹೂ, ಎರಡು ಓ ಸೇರಿಸಿ ಬರುವಾಗ ಹೂ ಉಚ್ಚಾರಣ ಬರುತ್ತದೆ. ಇಲ್ಲಿ HOOK ಹೂಕ್, HR ಹ್ರ, HR ಜಾಯಿನ್ ಮಾಡಿ ಬಂದಿದ್ದು ಹೃತಿಕಾ, HRI ಹ್ರಿ, THI ತಿ, KA ಕ. ಇದು ತುಂಬ ಸತಿ ಪ್ರಾಕ್ಟೀಸ್ ಮಾಡಬೇಕು, ಆದರೆ ಮಾತ್ರ ಇದು ಈಸಿಯಾಗಿ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ನೆಕ್ಸ್ಟ್ HE, ಸಾಧಾರಣ HEಗೆ ಹಿ ಓದುತ್ತದೆ, ಆದರೆ HE ಮಾತ್ರ ಆದರೆ ಹಿ ಓದುತ್ತದೆ. HEನ ಜೊತೆ ಒಂದೊಂದು ಅಕ್ಷರಗಳು ಬರುವಾಗ ನಮಗೆ ಗುಣಿತಾಕ್ಷರ ಲೆಕ್ಕದಲ್ಲಿ ಬರಲಿಕ್ಕೆ HE ಬಂದರೆ HEಗೆ ಹೇ ಉಚ್ಚಾರಣ ಬರುತ್ತದೆ. HE ಹೇ, HEN ಹೆನ್, HE ಹೇ, HER ಹರ್, HI ಹೈ, HI ಹೈ ಬರುವಾಗ HIKE ಹೈಕ್, HO ಹೋ, HOT ಹಾಟ್, HO ಹೋ, HOP ಹೋಪ್, HORN ಹಾರ್ನ್, HOU ಸೇರಿಸಿ ಬರುವಾಗ ಉಚ್ಚಾರಣ ಬರುತ್ತದೆ. HOU ಹೌ, HOUSE ಹೌಸ್, HUM ಹಮ್, HUMBLE ಬಲ್, ಹಂಬಲ್, HAH ಹಾ. ಸಾಧಾರಣ ಇದಕ್ಕೆ ವರ್ಡ್ಸ್ ಪದಗಳು ಬರುವುದಿಲ್ಲ. ಮತ್ತು ಈ ಬ್ಯಾಲೆನ್ಸ್ ಬಂದದೆಲ್ಲ ತುಂಬ ಸತಿ ಪ್ರಾಕ್ಟೀಸ್ ಮಾಡಬೇಕು. ಇಂಗ್ಲೀಷ್ನಲ್ಲಿ ಝೀರೋದಿಂದ ಹೀರೋ ಆಗಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಈ ಚಾನಲ್ನಲ್ಲಿ ಇದೇ ಥರ ತುಂಬ ಕ್ಲಾಸ್ಗಳು ಮಾಡಿದೆ. ಅದರಲ್ಲಿ ಒಂದೊಂದು ಕ್ಲಾಸ್ಗಳು ಹೋಗಿ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಈಸಿಯಾಗಿ ಓದಲಿಕ್ಕೆ ಬರಲಿಕ್ಕೆ ಟ್ರೈ ಮಾಡಬೇಕು.
ಇಂಗ್ಲೀಷ್ನಲ್ಲಿ ವೀಕ್ ಆಗಿದ್ದ ಮಕ್ಕಳಿಗೆ ಸಹ ಅದು ಶೇರ್ ಮಾಡಿಕೊಡಿ. ಓಕೆ, ಇವತ್ತು ನಾನದು ಸ್ಟಾಪ್ ಮಾಡ್ತೇನೆ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.